ಸ್ನೇಹಿತರೆ ಆ್ಯಕ್ಚುಲಿ ಬೈಕ್ ಟ್ಯಾಕ್ಸಿ ಬೆನ್ನಲ್ಲೇ ಇನ್ನೊಂದು ಶಾಕಿಂಗ್ ಸುದ್ದಿ ಏನಪ್ಪ ಅಂತಂದರೆ ಸ್ವಿಗ್ಗಿ ಝೊಮ್ಯಾಟೊ ಏನು ಡೆಲಿವರಿ ಬಾಯ್ಸು ಮತ್ತು ಅಮೆಝಾನು ಫ್ಲಿಪ್ಕಾರ್ಟ್ ಯಾವುದೇ ಇರಲಿ ಸೊ ಈ ಡೆಲಿವರಿ ಮಾಡುವಂಥದ್ದು ವೈಟ್ ಬೋರ್ಡಲ್ಲಿ ಮಾಡ್ತಾಯಿದ್ರು. ಬಟ್ ಇನ್ಮೇಲೆ ಯೆಲ್ಲೋ ಬೋರ್ಡಲ್ಲಿ ಮಾಡಬೇಕು ಅನ್ನೋ ಒಂದು ಆದೇಶನ ತೊಗೊಬರೋ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಇವಾಗ ನಿಮಗೆ ಕೇಳಿದರೆ ವಿಷಯನ ಸೊ ಅದು ಕೇಳೋ ಆ್ಯಕ್ಚುಲಿ ಸ್ವಲ್ಪ ಮೀಟಿಂಗಲ್ಲಿದ್ವಿ, ಈಗ ಆಚೆ ಬಂದಮೇಲೆ ಗೊತ್ತಾಯಿತು. ಈಗ ಸ್ವಿಗ್ಗಿ ಝೊಮ್ಯಾಟೊ ಕೂಡ ಈಗೇನು ಬೈಕ್ ಟ್ಯಾಕ್ಸಿ ಅಂತ ಅದಕ್ಕೂ ಎಲ್ಲೋ ಬೋರ್ಡ್ ಇದೆ, ಮಾಡಿಸ್ಬೇಕು. ಅದೇ ಥರನೇ ಸ್ವಿಗ್ಗಿ ಝೊಮ್ಯಾಟೊಗೂ ಮಾಡಿಸ್ಬೇಕು ಅಂತ ಕೇಳ್ಪಟ್ವಿ. ಸರ್ ಇದು ನನ್ನ ಪ್ರಕಾರ ತುಂಬ ಹೊಡೆತ ಬೀಳ್ತದೆ. ಯಾಕಂದರೆ ಸುಮಾರು ಜನ ಇದ್ದಾರೆ ಇಂಡಿಯಾದಲ್ಲಿ, ಸುಮಾರು ಲಕ್ಷ ಅಲ್ಲ, ಅದು ಕೌಂಟೇ ಇಲ್ಲ, ಸಿಕ್ಕಾಬಡೆ ಇದ್ದಾರೆ. ಸೊ ಅಂಥವ್ರೆಲ್ಲರಿಗೂ ಸಿಕ್ಕಾಬಡೆ ತೊಂದರೆ ಆಗುತ್ತೆ ಇದು. ಆ್ಯಂಡ್ ನೋಡಬೇಕು ಮುಂದಿನ ಬೆಳವಣಿಗೆಗಳು ಏನೇನೆಲ್ಲ ಆಗುತ್ತೆ ಅಂತ. ಆ್ಯಂಡ್ ನನಗೋದಿರೋ ಪ್ರಕಾರ ಇದು ವಾಪಸ್ ತೊಗೊಂಡ್ರೂ ಚೆನ್ನಾಗಿರ್ತದೆ. ಯಾಕಂತಂದರೆ ಕಂಪ್ನಿಯವರು ಇದಕ್ಕೇನಾದರೂ ಅಂದರೆ ನಾವೇ ಮಾಡಿಸ್ಕೊಡ್ತೀವಿ, ನಾವೇ ಮುಂದೆ ನಿಂತು ನಾವು ನಡ್ಕೊತೀವಿ ಇದಕ್ಕೆ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರ್ತದೆ. ಇಲ್ಲ ಇದು ರೈಡರ್ಸ್ಗೆ ಮೀನ್ಸ್ ಡೆಲಿವರಿ ಬಾಯ್ಸೇ ಮಾಡಿಸ್ಕೊಬೇಕು, ಡೆಲಿವರಿ ಬಾಯ್ಸೇ ಇದನ್ನು ಫಾಲೋ ಅಪ್ ಮಾಡಬೇಕು ಅಂದಾಗ ಸುಮಾರು ಜನಕ್ಕೆ ಇದು ಹೊಡೆತ ಬೀಳ್ತದೆ ಅಂತ ನನ್ನ ಅಭಿಪ್ರಾಯ. ಅಂದರೆ ಅವರಾಗಿ ಕಂಪ್ನಿನೇ ಎಲ್ಲೋ ಬೋರ್ಡ್ ಮಾಡಿಸ್ಕೊಟ್ರೆ ನೀವು ರೆಡಿ ಇದ್ದೀರಾ ಮಾಡಿಸ್ಕೊಳ್ಳೋಕ್ಕೆ? ಸರ್ ಈಗ ಅನಿವಾರ್ಯ ಪರಿಸ್ಥಿತಿ ಮಾಡಲೇಬೇಕು ಅಂತಂದರೆ ಮಾಡಲೇಬೇಕಾಗುತ್ತೆ. ಬಟ್ ಆದರೆ ಇದು ಎಲ್ಲರಿಗೂ ಹೊಡೆತ ಬೀಳ್ತದೆ, ಓಕೆನಾ? ಇದು ಮಾಡಿಸ್ಕೊಳ್ಳೋದು ಎಲ್ಲರಿಗೂ ಹೊಡೆತ. ಇನ್ಶೂರೆನ್ಸ್ ಎಲ್ಲ ಕಟ್ಟಬೇಕಾಗುತ್ತೆ, ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಅದನ್ನೇ ಹೇಳ್ತಿದ್ದೀನಿ ಸರ್, ನಾನು ಹೇಳ್ತಿದ್ದೀನಿ ಗೊತ್ತಾ. ಈಗ ಎಲ್ಲರೂ ಇಲ್ಲಿ ಏನು ಎಲ್ಲ ಡೆಲಿವರಿ ಬಾಯ್ಸ್ ಅಂತಿದ್ದಾರೆ, ಇಲ್ಲಿ ಈ ಫೀಲ್ಡಿಗೆ ಬಂದವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇಲ್ಲ ಇರೋರೇ ಬರೋದು. ಯಾಕಂದರೆ ಇಲ್ಲಿ ಇವತ್ತು ಮನೆ ಬಿಟ್ಟು ಆಚೆ ಬಂದಿದ್ದೀವಿ ಅಂತಂದರೆ ಮನೆಗೆ ಈವ್ನಿಂಗ್ ವಾಪಸ್ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಇಂಥ ಕೆಲಸಕ್ಕೆ ಒಬ್ಬ ಡೆಲಿವರಿ ಬಾಯ್ ಅನ್ನೋ ಒಂದು ಕೆಲಸಕ್ಕೆ ಬರ್ತಾರೆ ಹುಡುಗರು ಅಂದರೆ, ಸೊ ನೀವು ಯೋಚನೆ ಮಾಡಬೇಕು ಅವರು ಎಷ್ಟು ಅವರ ಒಂದು ಲೈಫ್ನ ರಿಸ್ಕ್ ತಗೊಂಡು ಬರ್ತಾರೆ ಅಂತ. ಸೊ ಅಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ ಮಾಡಲೇಬೇಕು ಅಂತ ಬರೋದಾದರೆ ಅವಾಗ ಖಂಡಿತ ಮಾಡಿಸ್ಕೊಳ್ಳೇಬೇಕಾಗುತ್ತೆ, ಮಾಡಿಸ್ಕೊತೀವಿ ಸರ್. ಸರ್ ನೀವೇನು ಹೇಳ್ತೀರಾ? ಸರ್ ಏನಂದರೆ ಸಿದ್ದರಾಮಯ್ಯ ಸರ್ಗೆ ಆ ಬಗ್ಗೆ 5 ಬಗ್ಗೆ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಆ ಗ್ಯಾರಂಟಿಗೆ ದುಡ್ಡು ಇರಲಾರ ಸಲುವಾಗಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರು ನಮ್ಮಿಂದ ಜನರಿಗೆ ಭಾಗ್ಯಗಳು ತೀರಿಸ್ಬೇಕಂತ ದುಡ್ಡು ಬರುತ್ತೆ. ಮತ್ತು ವರ್ಷ ಟ್ಯಾಕ್ಸ್ ಕಟ್ತೀವಲ್ಲ, ಅದಕ್ಕೋಸ್ಕರನೇ ಅವನು ಆ ಥರ ಪ್ಲ್ಯಾನ್ ಮಾಡಿರ್ಬೋದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸರ್ ಇವಾಗ ಒಂದು ವೇಳೆ ಆ ಥರ ಆದರೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಬರುತ್ತೆ? ತುಂಬ ಸಮಸ್ಯೆ ಆಗುತ್ತೆ ಸರ್. ಆ ಟ್ಯಾಕ್ಸ್ಗೆ ವರ್ಷ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿ ಬಾಡಿಗೆ ಕಟ್ಟಬೇಕು. ಬಾಡಿಗೆ ಕಟ್ಟೋಕ್ಕೆ ನಮಗೆ ದುಡ್ಡಿರಲ್ಲ. ಮತ್ತು ಟ್ಯಾಕ್ಸ್ ಕಟ್ಟಂದರೆ ಏನು ದೊಡ್ಡ ಶ್ರೀಮಂತರ ನಾವು, ದುಡ್ಕೊಂಡು ತಿನ್ನೋರು ನಾವು. ಅದಕ್ಕೂ ಕಲ್ಲಾಗ್ತಾಯಿದ್ದಾರೆ ಈ ಸಿದ್ದರಾಮಯ್ಯ ಸರ್. ದಯವಿಟ್ಟು ಸರ್ ಸಿದ್ದರಾಮಯ್ಯ ಸರ್, ದಯವಿಟ್ಟು ಎಲ್ಲೋ ಬೋರ್ಡ್ ಮಾಡಿಸ್ಬೇಡಿ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ದಯವಿಟ್ಟು ಇದೊಂದು ರಿಕ್ವೆಸ್ಟು ಎಲ್ಲ ಡೆಲಿವರಿ ಬಾಯ್ಸ್ ಕಡೆಯಿಂದ. ಆಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಅಷ್ಟೇ. ಏನಾಗುತ್ತೆ, ಏನೇನು ಸಮಸ್ಯೆ ಇಲ್ಲ, ನಮಗೆ ಕಂಪ್ನಿನವರೇ ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ, ಇದು ಗೌರ್ಮೆಂಟ್ ಅವ್ರು ಹೇಳಿದ್ರು, ಯಾವ ಸೆಂಟ್ರಲ್ ಗೌರ್ಮೆಂಟು ಮತ್ತು ಕರ್ನಾಟಕ ಗೌರ್ಮೆಂಟ್ ಅವ್ರು ಎಲ್ಲರೂ ಹೇಳ್ತಾ ಇದ್ದಾರೆ ಏನೋ ಎಲ್ಲೋ ಬೋರ್ಡ್ ಮಾಡಿಸ್ಬೇಕಂತ. ನಮ್ಮ ಕಂಪ್ನಿ ಕಡೆಯಿಂದ ಇನ್ನೂ ಯಾವುದೂ ನಮಗೆ ನೋಟಿಫಿಕೇಶನೇ ಬಂದಿಲ್ವಲ್ಲ, ಬರಬೇಕಲ್ವ? ಅಂದರೆ ಇನ್ನು ಆದೇಶ ಬಂದಿಲ್ಲ, ಇನ್ನೂ ಬರೋ ಮುನ್ಸೂಚನೆ ಇದೆ. ಮುನ್ಸೂಚನೆ ಬಂದರೆ ಅದೇನು ಕಂಪ್ನಿ ಏನೇನು ಪ್ರೊಸೆಸಿಂಗ್ ಮಾಡ್ತಾರೆ. ಅಂದರೆ ಇವಾಗ ಡೆಲಿವರಿ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಇವಾಗ ಎಲ್ಲೋ ಬೋರ್ಡ್ ಅಂದರೆ ಡೈರೆಕ್ಟಾಗಿ ಹೆಂಗೆ ಮಾಡ್ತಾರೆ ಹೇಳಿ? ಇವಾಗ ಅದಕ್ಕೆಲ್ಲ ಪ್ರೊಸೆಸಿಂಗ್ ಇರುತ್ತೆ, ಏನೇನೋ ಡಾಕ್ಯುಮೆಂಟ್ಸ್ ಕೊಡಬೇಕು, ಮತ್ತು RTO ಹತ್ರ ಹೋಗಬೇಕು, ಓಡಾಡಬೇಕು, ಅದಕ್ಕೆಲ್ಲ ಮತ್ತು ಖರ್ಚು ದುಡ್ಡು ಕೊಡಬೇಕು. ಎಲ್ಲೋ ಬೋರ್ಡ್ ಮಾಡಿಸೋಕೆ ತುಂಬ ಖರ್ಚು ಇರುತ್ತೆ. ಅದೆಲ್ಲ ದುಡ್ಡು ಯಾರು ಕೊಡ್ತಾರೆ? ಕಂಪ್ನಿನವ್ರು ಕೊಡ್ತಾರೆ. ಕೈಲಿಂದ ದುಡ್ಡು ಮಾಡಿಸ್ಕೊಂಡು ಎಲ್ಲೋ ಬೋರ್ಡ್ ಮಾಡಿಸೋ. ಇವಾಗ ಪಾರ್ಟ್ ಟೈಮ್ ಕಾಲೇಜ್ ಸ್ಟೂಡೆಂಟ್ ಅಂತ ಇರ್ತಾರೆ, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಮಾಡ್ತಾಯಿದ್ದಾರೆ ಪಾರ್ಟ್ ಟೈಮ್. ಅವರೆಲ್ಲ ಪಕ್ಕ ಹಂಗಾರೆ ಎಲ್ಲೋ ಬೋರ್ಡ್ಸ್ ಮಾಡಿಸೋಕ್ಕಾಗತ್ತಾ? ಇವಾಗ ಪಾರ್ಟ್ ಟೈಮ್ ಇವಾಗ ನಿಮ್ಮ ಮನೇಲಿ ಅಂತ ಅಂದ್ಕೊಳ್ಳಿ, ಇವಾಗ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಕಾಲೇಜ್ ಸ್ಟೂಡೆಂಟ್ ಎಷ್ಟೋ ಊರು ಬಿಟ್ಟು ಬಂದವ್ರು ಬೆಂಗಳೂರಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾರ್ಟ್ ಟೈಮಿಗೆ ಬೈಕ್ ತೊಗೊಂಡಿರ್ತಾರೆ. ಅಂದರೆ ಮನೇಲಿ ಕೊಡಿಸಿರ್ತಾರೆ. ಅದೇ ಬೈಕಲ್ಲಿ ಒಂದು ದಿನಕ್ಕೆ 100-200 ಖರ್ಚಿಗೆ ಊಟಕ್ಕೋ ಅಂತ ಹಾಸ್ಟೆಲ್ದಲ್ಲಿ ನೋಡ್ಕೊಂಡು ಖರ್ಚಿಗೆ ನೋಡ್ಕೊತಿರ್ತಾರೆ. ಅವ್ರಿಗೆ ಒಮ್ಮೆಲೆ ಡೈರೆಕ್ಟಾಗಿ ಎಲ್ಲೋ ಬೋರ್ಡಲ್ಲಿ ಮಾಡಿ ಅಂತಂದರೆ ಅವರು ಇವಾಗ ಎಲ್ಲೋ ಬೋರ್ಡ್ ಮಾಡ್ಸೋಕ್ಕಾಗುತ್ತಾ? ಎಲ್ಲರೂ ಹೊಟ್ಟೆ ಪಡಿಕಂತ. ಅಂದರೆ ನೀವು ಹೇಳೋ ಪ್ರಕಾರ ಎಷ್ಟೋ ಜನ ಓದೋ ವಿದ್ಯಾರ್ಥಿಗಳು ದುಡಿಮೆಗೋಸ್ಕರ ಅಂದರೆ ಸ್ವಲ್ಪ ಕಷ್ಟ ಇರೋದ್ರಿಂದ ಖರ್ಚಿಗೆ ಅವ್ರಿಗೆ ದಿನ ಖರ್ಚಿಗೆ ಆಗುತ್ತಲ್ಲ. ಇವಾಗ ಊಟದ್ದು ಏನಾದ್ರು ರೂಮ್ ರೆಂಟ್ ಅದೆಲ್ಲ ಖರ್ಚು ಹೋಗುತ್ತೆ ತಾನೆ. ಇವಾಗ ಎಲ್ಲೋ ಬೋರ್ಡ್ ಮಾಡಿಸಿದ್ರೆ ಎಲ್ಲರಿಗೂ ಹೊಡ್ತಾ, ಪಾರ್ಟ್ ಟೈಮ್ ಮಾಡೋರಿಗೆ, ಫುಲ್ ಟೈಮ್ ನಂತರ ಫುಲ್ ಟೈಮ್ ಮಾಡೋರು ನಮಗೂ ಹೊಡ್ತಾ ಆಗುತ್ತೆ. ನಾವು ಇವಾಗ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗುತ್ತಲ್ಲ. ನಾವು ಎಲ್ಲ ಪ್ರೊಸೆಸಿಂಗ್ ಎಲ್ಲ ಗೌರ್ಮೆಂಟ್ ಇವಾಗ ಹೇಳಿದ್ರೆ ರೂಲ್ಸ್ ಕಂಪ್ನಿನೂ ಫಾಲೋ ಮಾಡಬೇಕು, ನಾವು ಫಾಲೋ ಮಾಡಲೇಬೇಕು. ಕಾನೂನು ಎಲ್ಲರಿಗೂ ಒಂದೇ, ನನಗೊಂದು ನಿಮ್ಗೊಂದು ಅಲ್ಲವಲ್ಲ, ಎಲ್ಲರಿಗೂ ಒಂದೇ ತಾನೆ. ಇವ್ರ ಕಂಪ್ನಿನವರು ನಡ್ಸ್ಕೋಬೇಕು, ನಾವು ನಡ್ಸ್ಕೋಬೇಕಲ್ಲ. ಹಂಗೆ ಅಂದರೆ ಈಗ ನೀವು ಈಗ ಏನೆಲ್ಲ ಚಾಲೆಂಜಸ್ ಇದೆ ಇವಾಗ, ಎಸ್ಪೆಷಲಿ ವೈಟ್ ಬೋರ್ಡಲ್ಲಿ ಏನೇನೋ ತುಂಬ ಚಾಲೆಂಜಸ್ ಇದೆ ಅಂತ ಹೇಳಿದ್ರಿ ಸರ್. ಇನ್ನೊಂದೇನೆಂದರೆ ಈ ಡೆಲಿವರಿ ಫೀಲ್ಡಲ್ಲಿ ಸುಮಾರು ಜನ ಕೆಲಸ ಎಲ್ಲೂ ಸಿಗದೇನೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರೋರು ಈ ಕೆಲಸಕ್ಕೆ ಬಂದಿರ್ತಾರೆ. ನಿಮಗೆ ಗೊತ್ತಿಲ್ದಿರೋ ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಏನು ಮಾಡ್ತಾರೆ ಅಂತಂದರೆ ಊರಲ್ಲಿ ಸೊ ಈ ಥರ ಡೆಲಿವರಿ ಜಾಬ್ ಮಾಡ್ತೀರ ಅಂದರೆ ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಡೆಲಿವರಿ ಜಾಬ್ ಮಾಡ್ತಿರೋಂಥ ವ್ಯಕ್ತಿಗಳು ಇದ್ದಾರೆ. ಯಾಕಂದರೆ ತುಂಬ ಓದಿರ್ತಾರೆ ಸರ್. ಸರಿ, ಅವ್ರು ಬಂದು ಡೆಲಿವರಿ ಜಾಬ್ ಮಾಡ್ಕೊತಿದ್ದಾರೆ ಅಂತ ಅದನ್ನು ಮನೆಯಲ್ಲೂ ಹೇಳೋಕ್ಕಾಗಲ್ಲ. ಅದಾದಮೇಲೆ ಈ ಥರ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲಿ ಸರ್ಕಲಲ್ಲಿ ಹೇಳ್ಕೊಳಕ್ಕಾಗಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ ಹೇಳಿ,
ಅಂಥವ್ರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ನನ್ನ ಪ್ರಕಾರ ಇದು ಡೆಲಿವರಿ ಬಾಯ್ಸ್ಗೆ ತುಂಬ ಹೊಡೆತ ಬೀಳ್ತದೆ ಸರ್, ಸಿಕ್ಕಾಪಟ್ಟೆ. ಈಗ ನೀವು ಹೇಳೋ ಪ್ರಕಾರ ನೋಡಿದ್ರಲ್ಲ, ಆ್ಯಕ್ಚುಲಿ ಡೆಲಿವರಿ ಬಾಯ್ಸ್ ಅಂದ ತಕ್ಷಣವೇ ಅವ್ರು ತುಂಬ ಚಾಲೆಂಜಸ್ ಇರುತ್ತೆ. ಎಷ್ಟೋ ಜನ ಮನೇಲಿ ಗೊತ್ತಿಲ್ಲದಂಗೆ ಕೆಲಸ ಮಾಡ್ತಿರ್ತಾರೆ. ಅಂದರೆ ಎಲ್ಲಿಂದ ಹಳ್ಳಿಗಳಿಂದ ಬಂದು ಇಲ್ಲಿ ಏನೋ ಒಂದು ಕೆಲಸ ಓದ್ಕೊಂಡು ಆ ಓದಿಗೆ ದುಡ್ಡಿಗೆ ಬೇಕಲ್ಲ, ಆ ದುಡ್ಡಿಗೋಸ್ಕರ ಡೆಲಿವರಿ ಜಾಬ್ ಮಾಡ್ತಾ ಇರ್ತಾರೆ. ಅಂಥವರೆಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಡೆಲಿವರಿ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ಕೆಲವರ ವಾದ. ಮತ್ತು ಇನ್ನು ಫುಲ್ ಹೇಳಿ ಇಲ್ಲ, ಇವಾಗ ಅದರಲ್ಲಿ ಬೇರೆ ಬೈಕ್ ಟ್ಯಾಕ್ಸಿ ಬೇರೆ ಬ್ಯಾನ್ ಆಗಿದೆ. ಇವಾಗ ರೆಗ್ಯುಲರ್ ನಾವು ಯಾವುದು ಫುಡ್ ಮಾಡ್ಕೊಂಡೇ ಇದ್ದೀವಿ. ಇಷ್ಟು ಸಹ ರ್ಯಾಪಿಡೋ ಬರೋ ಅದು ಎಲ್ಲ ಕ್ಯಾನ್ಸಲ್ ಆಯ್ತು. ಅದು ಬೈಕ್ ಟ್ಯಾಕ್ಸಿದು ಅದಕ್ಕೆ ಎಲ್ಲೋ ಬೋರ್ಡ್ಸ್ ಪರಿಶೀಲನೆ ಬ್ಯಾನೇ ಮಾಡಿಬಿಟ್ರು. ಇವಾಗ ಇದನ್ನು ಬ್ಯಾನ್ ಮಾಡಿದ್ರೆ ನಾವೆಲ್ಲಿ ಹೋಗೋಣ? ಓಕೆ. ಸೊ ಈಗ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬ್ಯಾನ್ ಆಗಿ ಎಷ್ಟೋ ಜನಕ್ಕೆ ನಷ್ಟ ಆಗಿದೆ, ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಎಂಪ್ಲಾಯ್ಮೆಂಟ್ ಹೋಗಿದೆ. ಅದ್ರ ಜೊತೆಗೆ ಇದನ್ನು ಏನಾದರೂ ಈ ಥರ ಎಲ್ಲೋ ಬೋಲ್ಡ್ ಮಾಡಿದ್ರೆ ಇದರಲ್ಲೂ ತುಂಬ ಹೊಡ್ತಾ ಬೀಳುತ್ತೆ. ಆಮೇಲೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಆಲ್ರೆಡಿ ಚಾಲೆಂಜ್ ಲೈಫಲ್ಲಿ ಇದ್ದೀವಿ. ಕೆಲವರು ಹೇಳಿದ್ರು ಬೆಳಗ್ಗೆ ಬಂದರೆ ಸಂಜೆ ಹೋಗ್ತೀವೋ ಇಲ್ವೋ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಇನ್ಶೂರೆನ್ಸ್ ಇರೋದಿಲ್ಲ, ESI ಇಲ್ಲ, PF ಇಲ್ಲ, ತುಂಬ ಕಷ್ಟಗಳಿದೆ. ಈ ಕಷ್ಟಕ್ಕೆ ಬರೋದು ಅಂದರೆ ತುಂಬ ಓದಿರೋರೇ ಈ ಕೆಲಸಕ್ಕೆ ಬರ್ತಿದ್ದೀವಿ. ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಬೇರೆ ದಾರಿ ಇಲ್ಲ, ಬದುಕಲೇಬೇಕು, ತಿನ್ನಲೇಬೇಕು. ಸೊ ಯಾಕೆಂದರೆ ಹಸಿವು ಕೇಳಲ್ಲ ಅಲ್ವಾ. ಸೊ ಎಷ್ಟೇ ಓದಿರಲಿ, ಓದ್ರೂ ಕೇಳಲ್ಲ, ಹಸಿವಿಗೆ ದುಡ್ಡು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ನಾವು ಎಷ್ಟೋ ಓದಿರೋರು ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಾದವನ್ನು ಹೇಳಿದ್ರು. ಸೊ ಆ ರೀತಿ ಏನಾದರೂ ನೀವು ಆ ಥರ ತರ್ತೀನಿ ಅಂತಂದರೆ ದಯವಿಟ್ಟು ಈಗ ಯಾರಿಗೆಲ್ಲ ಕೆಲಸ ಇಲ್ಲೋ ಕೆಲಸ ಕೊಡಿಸ್ಬಿಟ್ಟು ಆ ಥರ ಒಂದು ಫಾಲೋ ಅಪ್ ಮಾಡಿ ಕೇಳಿ ಸರ್. ಯಾಕಂದರೆ ಈಗ ಯಾರು ಲಕ್ಷಾಂತರ ಜನ ಇದ್ದಾರಲ್ಲ, ಅಷ್ಟು ಜನಕ್ಕೆ ಒಂದೇನೋ ಒಂದು ಕೆಲಸ ಕೊಡಿಸ್ಲಿ. ಯಾವುದೋ ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಗೌರ್ಮೆಂಟ್ ಚೆನ್ನಾಗಿ ಅವರು ಓದಿನ ತಕ್ಕಟ್ಟಾಗಿ ಚೆನ್ನಾಗಿ ಓದಿರೋರಿಗೆ ಗೌರ್ಮೆಂಟ್ ಕೆಲಸ ಇದು ಕೊಡಿಸ್ಲಿ. ನಮ್ಗೆ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಆದರೂ ಕೊಡಿಸ್ಲಿ, ಪರವಾಗಿಲ್ಲ. ನಮ್ಗೆ ಈಗೇನು ನಾವು ಡೆಲಿವರಿ ಜಾಬಲ್ಲಿ ನಾವು ದುಡಿತಾ ಇದ್ವಿ, ಆ ಸಂಬಳನ ಒಂದು ಯಾವುದೋ ಒಂದು ಪ್ರೈವೇಟ್ ಕೆಲಸ ಕೊಡಿಸ್ಬಿಟ್ಟು ಅದಾದಮೇಲೆ ಈ ಒಂದು ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಇದು ನನಗೆ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು.